ಸೊ ಫ್ರೆಂಡ್ಸ್, ನಾವೆಲ್ಲರೂ ಈಗ ಶಿವಾನಂದ ಮಠ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅಮಾವಾಸ್ಯೆ ಇತ್ತು ಫ್ರೆಂಡ್ಸ್, ನಮ್ಮ ಮನ್ಯಾಗ ಒಂದು ಬೇರೆನೇ ನಡೆದು ಹೋಯ್ತು. ಸೊ ನನ್ನ ಸಂಬಂಧ ಅಂದರೆ ನಿನ್ನೆ ನಾನು ಇದನ್ನು ಮಾಡಿದ್ನಲ್ಲ ಫ್ರೆಂಡ್ಸ್, ಇರಿಟೇಟ್ ಮಾಡಿದ್ನಲ್ಲ. ಸೊ ಹಂಗಾಗಿ ಒಂದಿಷ್ಟು ಕ್ಲಾಶಸ್ನು ಇತ್ತು. ಸೊ ನನಗೆ ಬಕ್ರ ಮಾಡ್ಬೇಕಂತೇಳಿ ಇವರು ಒಂದು ಪ್ಲ್ಯಾನ್ ಮಾಡಿದರು. ಬಟ್ ಪ್ಲ್ಯಾನ್ ಅವ್ರಿಗೆ ಉಲ್ಟಾ ಹೊಳ್ಬಿಡ್ತದೆ. ಆ ಪ್ಲ್ಯಾನ್ ಏನು ಎತ್ತ ಏನೇನಾಯ್ತು ಅಂತ ಹೇಳ್ತೀನಿ. ಇದರಿಂದನೇ ನನಗೆ ಇವತ್ತು ಅಮಾವಾಸ್ಯೆನೇ ಬೇಗ ಮಾಡೋಕ್ಕಾಗಲಿಲ್ಲ, ಲೇಟಾಗಿ ಮಾಡಿದೆ. ಆಮೇಲೆ ಸಿಂಪಲಾಗಿ ಮಾಡಿದೆ. ನಿನ್ನೆ ನೈಟನ್ನೇ ಎಲ್ಲ ಕೆಲಸ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಅಮಾವಾಸ್ಯೆ ಮಾಡಬೇಕಂದು. ಬಟ್ ಈ ರಾಧಾಂತದಿಂದ ನನಗೆ ಅಮಾವಾಸ್ಯೆನೇ ಮಾಡೋಕ್ಕಾಗಲಿಲ್ಲ, ಲೇಟಾಗಿದ್ದು. ಆಮೇಲೆ ಪೂಜೆ ಮಾಡಿ ಎಡಿಗೆಲ್ಲ ಮಾಡಿಕೊಂಡು ಗುಡಿಗೆ ಹೋಗ್ಬೇಕಂತ ಅಂದ್ಕೊಂಡಿವಿ. ಆ್ಯಸ್ ಅ ಪನಿಷ್ಮೆಂಟ್ ಅಂತಲೇ ಅನ್ಕೋಬೋದು ಫ್ರೆಂಡ್ಸ್. ಮಠಕ್ಕೆ ಹೋಗ್ಬೇಕಂತೇಳಿ ಅಂದ್ಕೊಂಡು ಮಠಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿ ರೆಡಿ ಆಗಕತ್ತೀನಿ ಈಗ. ಬರೀ ಇವತ್ತು ಪೂರ್ತಿ ಏನೇನು ಆಗ್ತೈತಿ ಫುಲ್ ಡೇ ಶೇರ್ ಮಾಡ್ತೀನಿ, ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಯಾಕೆ ಏನಾಯ್ತು ಅಂತ ಹೇಳ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಹೋದ ವರ್ಷ ನಾನು ಮಾಡೋಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ಆಕಳ. ಬಟ್ ಅದು ಆಕಳದ ಶೇಪ್ ಆಗಿರಲಿಲ್ಲ, ಬೇರೆ ಒಂದು ಪ್ರಾಣಿಯಾಗಿತ್ತು. ಬಟ್ ಆ ಪ್ರಾಣಿಗೆ ಇದನ್ನು ಹೋಲ್ಸೋದು ಬೇಡ, ಸೊ ಹಾಗಾಗಿ ರಿಸ್ಕ್ ತೊಗೊಲಿಲ್ಲ. ಈ ಸಲ ಮಾಡಿ ಕೊಟ್ಟರೆ ಅವ್ರ ಅಜ್ಜನ ಕಡೆ ಮಾಡಿಸ್ಕೊಂಬಂದಿದ್ರು. ಸೊ ಅವನ್ನ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಎದ್ದಿದ್ದು ಲೇಟ್ ಆಗಿದ್ದರಿಂದ ಜಾಸ್ತಿ ಏನು ಗುದ್ದಾಡೋಕ್ಕೆ ಹೋಗಲೇ ಇಲ್ಲ ನಾನು. ಸಿಕ್ಕಾಪಟ್ಟೆ ಲೇಟ್ ಆಗಿರೋದ್ರಿಂದ ಊರು ಮಧ್ಯಾಹ್ನಕ್ಕೆ ಪೂಜೆ ಮಾಡೋದು ಬೇಡ ಅಂತೇಳಿ ಪೂಜೆ ಮುಗಿಸ್ಕೊಂಡು ಆಮೇಲೆ ನೈವೇದ್ಯಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿನಿ. ಸೊ ಪ್ರೀ ಪ್ಲೇಟಿಂಗ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಲೇಟನ್ ಆಗಿತ್ತು ಫ್ರೆಂಡ್ಸ್, 4 o'clock ಆಗಿತ್ತು ನಮ್ಮದು ಪೂಜೆ ಎಲ್ಲ ಮಾಡಿ ಊಟ ಮಾಡೋಷ್ಟಕ್ಕೆ ಅಂದ್ರೆ. ಸೊ ಫ್ರೆಂಡ್ಸ್, ನಾವೆಲ್ಲರೂ ಈಗ ಶಿವಾನಂದ ಮಠಕ್ಕೆ ಹೊಂಟೀವಿ, ಗದಗಿನ ಶಿವಾನಂದ ಮಠಕ್ಕೆ. ಸೊ ರೆಡಿ ಆಗ್ಯಾರ ಎಲ್ಲರೂ. ತುಂಬ್ಕೊಳಕತ್ತೀಯ? ತುಂಬ್ಕೊ. ತಲೆಯೆಲ್ಲ ಹರಡ್ಕೊಂಡು ಬಿಟ್ಟರು ನೋಡಿ. ನನಗೋಸ್ಕೊಡು ಚಿಟ್ಟು. ಕುಡಿ ಕುಡಿ ಕುಡಿ. ಒಂದ್ಸಲ ಚೆಕ್ ಮಾಡಿಕೊಂಡೆ. ಒಮ್ಮೊಮ್ಮೆ ಲೈಟ್ ಬಿಟ್ಟು ಹೋಗಿರ್ತೀನಿ, ಒಮ್ಮೊಮ್ಮೆ ಗ್ಯಾಸ್ ಆನ್ ಆಗಿರ್ತೈತಿ. ಹಾಗಾಗಿ ಇಲ್ಲೇ ಅದ ನೋಡಿ ಚಿಟ್ಟುನ್ ಚಪ್ಪಲ್ಲ. ಮೆನ್ನು ಇಲ್ಲದ ನೋಡಿ ಉಂಟು ಚಿಟ್ಟುಗ. ಚಿಟ್ಟುನ್ ಬಿಟ್ಟವ್ರಿ, ಓಡ್ರಿ 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 ಓಡ್ರಿ. ಇನ್ನೊಂದಾಕು ಇನ್ನೊಂದಾಕು. ಹತ್ತು ನೆನೆ ಹತ್ತು. ಚಿಟ್ಟು ನೀನು ಎತ್ಕೊಂತೀನಿ ಬಾನ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹೋಗನ್ ತಡಿ ಹೋಗಿ. ಅಯ್ಯ ನಡ್ಕೊಂತ ಬರೋದೇನು ತಡೀರಿ. ನಾ ಬತ್ತೆ. ಸೊ ಮ್ಯಾಟರ್ ಏನಂದ್ರೆ ನಿನ್ನೆ ನಾನು ಇರಿಟೇಟ್ ಮಾಡಿದ್ನಲ್ಲ. ಸೊ ಅವರು ಒಂದಿಷ್ಟು ಫೋಟೋಸ್ ಎಲ್ಲ ಇಟ್ಕೊಂಡು ನನಗೆ ಸಿಟ್ಟು ಬರ್ಸ್ಬೇಕಂತ ಹೇಳಿ ವ್ಲಾಗ್ ಮಾಡ್ಬೇಕಂತೇಳಿ ಫೋಟೋಸ್ ತರಿಸ್ಕೊಂಡಿದ್ರಂತ. ಒಂದು 3 ಹುಡುಗಿಯರ ಫೋಟೋಸ್ ಇತ್ತು ಅವ್ರ ಫೋನ್ನಾಗ. ನನಗೂ ಫಸ್ಟ್ ನೋಡಿದಾಗ ನಂಬೋಕ್ಕಾಗಲಿಲ್ಲ, ಬಟ್ ಕೆಲವೊಂದು ರೀಸನ್ಸಿಂದ ನಂಬಿದ್ದೆ ನಾನು. ಅವ್ರು ನನಗೆ ವ್ಲಾಗ್ ಮಾಡೋಕ್ಕಿಂತ ಮುಂಚೆನೇ ನಾನು ಫೋನ್ ನೋಡಿದ್ನಲ್ಲ ಬೆಳಗ್ಗೆ, ನನಗೆ ಗೊತ್ತಾಗ್ತು. ಸೊ ಹಂಗಾಗಿ ಅದನ್ನು ಸೀರಿಯಸ್ಸಾಗಿ ತೊಗೊಂಡು ಸ್ವಲ್ಪ ಅವ್ರ ಅಣ್ಣರಿಗೆಲ್ಲಾಗಿ ಹೇಳಿ ಇದು ಮಾಡಿದ್ದೆ ನಾನು. ಅದಾದ್ಮೇಲೆ ಕರೆಕ್ಟ್ ಟೈಮಿಗೆ ದೊಡ್ಡಪ್ಪರು ಬಂದರು. ಅವರು ಬಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಹುಡುಗರು ಕರ್ಕೊಂಡೆಲ್ಲ ಮಾಡ್ತಾಯಿರ್ತಾಳೆ, ಏನು ಇಂಥವೆಲ್ಲ ಯಾಕೆ ಮಾಡ್ತೀರಿ ನೀವು ಅಂತೇಳಿ ಬಯಕ್ಕೆ ಸ್ಟಾರ್ಟ್ ಮಾಡಿದರು. ಸುಮ್ಮನೆ ಬೈಸ್ಕೊಂಡ್ರು ಫ್ರೆಂಡ್ಸ್. ನಂಗಂತೂ ಒಂದು ಕಡೆ ನಗು ಬರತೈತಿ, ಒಂದು ಕಡೆ ಆಗಬೇಕಿತ್ತು ನಿಮ್ಗಂತ ಅನಿಸ್ತಾಯಿತ್ತು. ನಾನು ಕೆಲವೊಂದು ಸತಿ ಏನಂದ್ರೆ ಜಾಸ್ತಿ ಇದು ಮಾಡಬಾರ್ದು, ನಮ್ಮ ವಿಷಯಗಳು ಹೊರಗೆ ಹೋಗ್ಬಾರ್ದು ಅಂದ್ಕೊಂಡಿರ್ತೀನಿ. ಬಟ್ ನನಗೆ ಕೆಲವೊಂದು ಥಿಂಗ್ಸ್ ಮಾಡಿದಾಗ ಆಮೇಲೆ ನನ್ನ ಮೂಡ್ ಹೆಂಗಿರುತ್ತೋ ಹಂಗೆ ಡಿಪೆಂಡ್. ನನಗೆ ಕೆಲವೊಮ್ಮೆ ಸಹಿಸ್ಕೊಂಡಿರ್ತೀನಿ, ಕೆಲವೊಮ್ಮೆ ಔಟ್ ಆಫ್ ಕಂಟ್ರೋಲ್ ಆಗಿಬಿಡ್ತೈತಿ. ಸೊ ಆವಾಗ ಏನು ಮಾಡ್ತೀನಿ, ರಿಯಾಕ್ಟ್ ಮಾಡ್ತೀನಿ, ನನಗೆ ಗೊತ್ತಾಗಲ್ಲ. ಆಲ್ಮೋಸ್ಟ್ ಭಾಳ ಜನ ಜಗಳ ಮಾಡೋ ಗಂಡ ಹೆಂಡತಿ ಇದ್ರೆ ಇವರೇ ಎಷ್ಟು ದಿನ ಇರ್ತಾರೆ ಬಿಡ ಅಂತ ಇರ್ತಾರೆ. ಬಟ್ ಏನಂದ್ರೆ ಒಬ್ರನ್ನೊಬ್ರು ತಿದ್ದುಕೊಳ್ಳುವಂಥ ಹಂತದೊಳಗೆ ಜಗಳ ಆಗ್ತಾನೆ ಇರ್ತೈತಿ. ಜಗಳ ಮಾಡಿದ್ರೇ ಅದು ಇದನ್ನು ಗಂಡನ ಪಾಡಿಗೆ ಗಂಡನ ಬಿಟ್ಟು ಅವ್ನು ಏನಾರ ಮಾಡಲಿ ನಾನು ಆರಾಮಿದ್ರೆ ಸಾಕಂತ ಹೆಂಡತಿ ಇದ್ದಾಗ, ಹೆಂಡತಿ ಏನಾರ ಮಾಡಲಿ ನಾನು ಆರಾಮಿದ್ರೆ ಸಾಕಂತ ಗಂಡ ಇದ್ದಾಗ ಜಗಳ ಕಮ್ಮಿ ಆಗ್ತೈತಿ. ನನ್ನ ಗಂಡ ಹಿಂಗಾಗಬಾರ್ದು, ಒಳ್ಳೆ ರೀತಿಲೇ ಇರಬೇಕಂತ ಅಂದಾಗ ಜಗಳಗಳು ಹೆಚ್ಚಿಗೆ ಆಗ್ತವೆ. ನನ್ನ ಹೆಂಡತಿ ಹಿಂಗೆ ಮಾಡಬಾರ್ದು, ಒಳ್ಳೇದು ರೀತಿಯಿಂದ
ಪ್ರೀತಿಯಿಂದ ಇರಲಿ ಅಂತ ಹೇಳಿ ಅಂದ್ಕೊಂಡಾಗ ಗಂಡ ಹೆಂಡ್ತಿಗೆ ಜಗಳ ಆಗೋದು ಕಾಮನ್. ಇದು ನಾವಿಬ್ಬರಲ್ಲ, ಎಲ್ಲ ಗಂಡ ಹೆಂಡ್ತಿನೂ ಜಗಳ ಮಾಡ್ತಾನೆ ಇರ್ತಾರೆ. ಜಗಳ ಮಾಡಿದ್ರೆ ಅವ್ರು ಒಬ್ರಿಗೊಬ್ರು ತಿದ್ಕೊಂಡು ಒಳ್ಳೆ ಜೀವನ ಮಾಡಬೇಕು ಅಂತ ಟ್ರೈ ಮಾಡಕತ್ತಾರಂತ ಅರ್ಥ. ಯಾರು ಜಾಸ್ತಿ ಜಗಳ ಮಾಡೋಂಗಿಲ್ಲ, ಅವ್ರವ್ರ ಪಾಡಿಗೆ ಬಿಟ್ಬಿಟ್ಟಾರಂತನ ಅರ್ಥ. ಇನ್ನೂ ಒಂದು ಏನು ಪಾಯಿಂಟ್ ಅಂದ್ರೆ, ಒಬ್ರು ಯಾರಾದರೂ ಹುಷಾರಿರಬೇಕು, ಒಬ್ರು ದಡ್ರಿರ್ಬೇಕು ಫ್ರೆಂಡ್ಸ್, ಅವಾಗ ಮಾತ್ರ ಜಗಳ ಆಗಲ್ಲ. ಇಬ್ಬರು ಹುಷಾರಿದ್ರಂದ್ರೆ ಇದೇ ಥರ ಡೈಲಿ ಜಗಳ ಆಗ್ತಾನೆ ಇರ್ತೈತಿ. ನಮ್ಗೆ ವಾದ ಆಗ್ತಾರೆ, ದಿನ ಜಗಳ ಮಾಡಲ್ಲ, ಬಟ್ ವಾದ ಆಗ್ತಾ ಇರ್ತೈತಿ. ಹಂಗೆ ಹಿಂಗಂತ ಕಾಡಿಸ್ತಾ ಇರ್ತೀವಿ. ನನಗೆ ಅವ್ರು ಕಾಡಿಸ್ತಿರ್ತಾರೆ, ಅವ್ರಿಗೆ ನಾನು ಕಾಡಿಸ್ತಾನೆ ಇರ್ತೀನಿ. ಸೊ ಇದು ಒಂದು ಸಖತ್ ಇದನ್ನ ಫ್ರೆಂಡ್ಸ್. ಇದು ಏನು ಹೇಳಬೇಕು ಅಂತ ಆಕತ್ತಿಲ್ಲ, ನನಗಂತೂ ಸಿಕ್ಕಾಬಟ್ಟೆ ಪಾಪ ಅನ್ಸಕತ್ತು. ಅದು ನಿಜ ಅಂತ ಅನಿಸಿದಾದ್ಮೇಲೆ ಸಾರಿ ಕೇಳಿಲ್ಲ ಫ್ರೆಂಡ್ಸ್. ಆದರೂ ನಾನು ನಮ್ಗೆ ಒಬ್ರಿಗೊಬ್ರಿಗೆ ಗೊತ್ತು ಫ್ರೆಂಡ್ಸ್. ನನಗಿಂತ ಚೆನ್ನಾಗಿ ಅವ್ರ ಮಕ್ಕಳನ್ನ ಯಾರೂ ನೋಡ್ಕೊಳ್ಳಲ್ಲ. ಆಮೇಲೆ ಅವ್ರಿಗಿಂತ ಚೆನ್ನಾಗಿ ಆಮೇಲೆ ಸಫಿಷಿಯೆಂಟಾಗಿ ನನ್ನನ್ನು ಯಾರೂ ಇಡಲ್ಲ ಅಂತಲೂ ಗೊತ್ತು. ಆದರೂ ನಾನು ಅವರಿಗೆ ನೀವೇನು ಮಾಡೇ ಇಲ್ಲ ಅಂತ ನಾನು ಅಂತೀನಿ. ಅವ್ರು ನನಗೆ ನೀನು ಏನೂ ಮಾಡಲ್ಲ ಮನೆಯೊಳಗೆ ಅಂತ ಅವ್ರು ಅಂತಾರೆ. ಸೊ ಒಂದಿನೂ ಬಿಟ್ಟಿರೋಕ್ಕಾಗಲ್ಲ. ಆದ್ರೂ ಈ ಥರ ವಾದ ಆಗ್ತಾನೆ ಇರ್ತೈತಿ. ಅಮಾವಾಸ್ಯೆ ದಿನ ಆಗಬಾರ್ದಾಗಿತ್ತು, ಬಟ್ ಆಗಿ ಹೋಯ್ತು, ಏನು ಮಾಡೋಕ್ಕೆ ಬರಲ್ಲ. ಹೆಚ್ಚಿಗೆ ಬೈಸ್ಕೊಂಡ್ರು, ಅದು ಒಂದು ಬೇಜಾರು. ಮಾಡಿದವ್ರು ಎಲ್ಲಿರ್ತಾರೋ ಏನೋ, ಮಾಡೋದಕ್ಕಿಂತ ಮಾಡ್ಬೇಕಂತೇಳಿ ಇದನ್ನು ಮಾಡಿಕೊಂಡು ಬೈಸ್ಕೊಂಡು ಸಖತ್ ಬೇಜಾರಾಯ್ತು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿ. ಈಸಿ ಬಾಯ್ ಈಸಿ ಇಲ್ಲ, ತುಂಬ ಕಷ್ಟ. ಆ ಸೈಡ್ ಇತ್ತ ಜ್ಯೂಸಿನ ಅಂಗಡಿ. ಸೊ ಇದನ್ನು ನೋಡ್ರಿ, ಗದಗಿನ ಶಿವಾನಂದ ಮಠ. ಜಾತ್ರೆ ಇದ್ದಾಗ ಬಂದಿದ್ವಿ, ಅವಾಗ ವಿಡಿಯೋ ಮಾಡಿದ್ದೆ ನಾನು. ಇದ್ರದ್ದು ಯಾರ್ಯಾರು ನೋಡ್ಯಾರ ಇಲ್ಲ ಗೊತ್ತಿಲ್ಲ. ನೋಡಿಲ್ಲ ಅಂದರೆ ಹೋಗಿ ನೋಡ್ರಿ. ಇಷ್ಟು ಆರಾಮಾಗಿರಲಿಲ್ಲ, ಜಗ್ಗಿ ಗದ್ಲಿತ್ತು ಅವಾಗ. ಇದೆಲ್ಲ ತುಂಬಿರ್ತೈತಿ. ಯಾವ್ಯಾವ ಊರಿಂದ ಬರ್ತಾರೆ ಭಕ್ತರು, ಅವರಿಗೆಲ್ಲ ಸ್ಟೇ ಮಾಡೋಕ್ಕದ. ಗಾಳಿ ಕೂದಲೆಲ್ಲ ಹೊರಗೆ ಬಂದವನು ಜಡಿಯಿಂದ. ನಿದ್ದೆ ಆತ? ನೀರು ಕುಡಿತೀಯಾ? ಏನದು ಏನದು? ನಾಯಿಗೆ ಆಕಿನ್ ನೋಡಾಕಿನ್ನಂತ. ಶಿವಾನಂದ ಮಠ ಜಾತ್ರೆ ಬಂದಿಲ್ಲ, ಸಿಟ್ಟು ಈಟ ಇದ್ಲು. ಇದೇ ದಿವಸ ಅಂದಾಗ ಈ ಟೇಬಲ್ ಈಚೆ ಕಡೆ ಟೇಬಲ್ದಾಗ ಕೊಡ್ತಾರೆ. ಕೈ ಕಟ್ಕೊಂಡು ಕುಂದಿಸಿ. ಸಿಟ್ಟು ಭಾಳ ವೇಟ್ ಮಾಡಕತ್ತ ತರವಲ್ರು. ಸರಿ
ಬಡ ಬಡ ಕುಡೀರಿ, ಬಡ ಬಡ ಕುಡಿದು ಕೇಳಿದ್ರೆ ನಂಗೆ ಗೊತ್ತಿಲ್ಲ. ಇಲ್ಲಿ ಬಿಡ, ಆಮೇಲೆ ತಗೊಳ್ಳುವಂತೆ ಕುಡಿ. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತು ಉಳಿದಿರುವಂಥ ಕೆಲಸಗಳನ್ನ ಮಾಡ್ಕೊಳ್ಳೋಷ್ಟಿಗೆ ಅಂದರೆ ಟೈಮ್ ಆಗಿಬಿಡ್ತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಾಗೂ ಫಾಲೋ ಮಾಡಿರಿ ಫ್ರೆಂಡ್ಸ್. ಸೊ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.